ಜೈ ಶ್ರೀರಾಮ್. ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಉತ್ಸವ ಸಮಿತಿಯ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಈ ಬಾರಿ 10ನೇ ರಾಮನವಮಿಯ ರಾಮನ ಬೃಹತ್ ಮೂರ್ತಿಯ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಈ ಬಾರಿ 10 ವರ್ಷಕ್ಕಿಂತ ಈ ಬಾರಿ ಅತ್ಯಂತ ವಿಶೇಷವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಎಲ್ಲ ಹಿಂದೂ ಬಾಂಧವರು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಹಾಗೂ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಕೇಸರಿ ಸೀರೆಯನ್ನು ಉಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶೋಭಾಯಾತ್ರೆಗೆ ಶೋಭೆಯನ್ನು ತರಬೇಕಂಥೇಳಿ ನಾ ಈ ಮೂಲಕ ಕೋರ್ತಾ ಇದ್ದೀನಿ. ಈ ಪತ್ರಿಕಾ ಗೋಷ್ಠಿಯನ್ನು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶಣ್ಣ ವಂದಾಲ್ ಅವರು ನಡೆಸ್ಕೊಳ್ತಾರೆ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಜೈ ಶ್ರೀರಾಮ್. ನಾಳೆ ಬರುವಂಥ 29ನೇ ತಾರೀಕು 29/3/2026 ಅಂದರೆ ನಾಳೆ ರವಿವಾರ 4 ಗಂಟೆಗೆ ಸರಿಯಾಗಿ ಭವ್ಯವಾದ ರಾಮನ ಒಂದು ಶೋಭಾಯಾತ್ರೆ ನಡೀತದೆ. ಆ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭವಾಗಿ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಅಲ್ಲಿದ ಮೂಲಕ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನವರೆಗೆ ಅಲ್ಲಿ ಮುಕ್ತಾಯಗೊಳ್ಳಲಿದೆ. ಆದ ಕಾರಣ ಎಲ್ಲ ತಾಯಂದಿರು, ಎಲ್ಲ ಹಿರಿಯರು, ಎಲ್ಲ ನನ್ನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಏನಪ್ಪ ವಿಶೇಷ, ಪ್ರತಿ ಬಾರಿ ರಾಮನವಮಿ ಉತ್ಸವ ಹೆಂಗೆ ನಡೀತದೆ ಹಂಗೆ ನಡೀತದೆ. ಆದರೆ ಈ ಬಾರಿ 10ನೇ ವರ್ಷದ ಇರೋದ್ರಿಂದ ಸುಮಾರು 4-5 ಸಾವಿರ ಜನ ಹೆಣ್ಣು ಮಕ್ಕಳು ಒಂದೇ ವೇಷಭೂಷೆಯಲ್ಲಿ ಬರ್ತಾರೆ ಮತ್ತು ಬರಬೇಕು. ಮತ್ತು ಎಲ್ಲ ಇವತ್ತು ದೀಕ್ಷಾ ಬಿಷೆ ಅಂತ ಏನು ಇಂಟರ್ನ್ಯಾಷನಲ್ ಲೆವೆಲ್ ಭರತನಾಟ್ಯಂ ಕಲಾವಿದರಿದ್ದಾರೆ, ಅವರದಿಂದ ಒಂದು ರೋಡ್ ಶೋ ಆಗ್ತದೆ. ರೋಡ್ ಶೋ ಅಂದ್ರೆ ಒಂದು ದೊಡ್ಡ ಟ್ರಕ್ ಮ್ಯಾಗ ಅವರು ಒಂದು 10-12 ಪಾಯಿಂಟ್ ಅದ ಎಲ್ಲ ಸರ್ಕಲ್ಗಳಲ್ಲಿ ಅವರು ಭರತನಾಟ್ಯಮ ಪ್ರಸ್ತುತ ಆಗ್ತದೆ. ಮತ್ತು ಎಲ್ಲ ತಾಯಂದರು ಕೋಲಾಟನೂ ಮಾಡ್ತಾರೆ, ಹಲಿಗೆ ವಾದ್ಯ ಬರ್ತದೆ. ಮತ್ತು ನಮ್ಮ ಪಂಡ್ರಾಪುರ ವಿಠ್ಠಲನ ಮಾಳ್ಕರಿ ಭಜನೆ ಮಾಡ್ಕೋತ ಅವರು ಬರ್ತಾರೆ. ಸಾಕಷ್ಟು ವಾದ್ಯ ವೃಂದಗಳಿಂದ ಪೂರಿತವಾಗಿ ಭಾಳ ಭವ್ಯವಾದ ಶೋಭಾಯಾತ್ರೆ ಇರ್ತದೆ. ಆದ ಕಾರಣ ವಿಜಯಪುರ ಜನತೆ ಎಲ್ಲರೂ ಬಂದು ಅದ್ರಾಗ ಪಾಲ್ಗೊಳ್ಬೇಕಂತಂದು ವಿನಂತಿಸುತ್ತೇನೆ. ಮತ್ತು ಇದ್ರಾಗ ಈ ಬಾರಿ ವಿಶೇಷ ಏನಪ್ಪ ಅಂತಂದ್ರೆ ಸಿನಿಮೆಟಿಕ್ ವಿಡಿಯೋದ ಒಂದು ಸ್ಪರ್ಧೆ ಅದ. ಸಿನಿಮೆಟಿಕ್ ವಿಡಿಯೋಪ್ಪ ಅಂತಂದ್ರೆ ಇವತ್ತು ಎಲ್ಲ ಯುವಕರು ಏನು ಇವು ಆಧುನಿಕ ಮೊಬೈಲ್ಗಳು ಬಂದಾವು ಅದ್ರೊಳಗೆ ಚಿತ್ರೀಕರಣ ಮಾಡ್ತಾರೆ ಅವರು. ಆ ಸಿನಿಮೆಟಿಕ್ ವಿಡಿಯೋಕ್ಕೆ 11,111 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 5,555 ರೂಪಾಯಿ, ಅಂದ್ರೆ 111,555 ಇವು 2 ಬಹುಮಾನಗಳು ಇಡಲಾಗಿದೆ. ಅವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವೆ. ಏನು ನಮ್ಮ ವಿಡಿಯೋ ಮಾಡ್ತಾರಲ್ಲ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಸಿನಿಮೆಟಿಕ್ ವಿಡಿಯೋ ಮಾಡಿ ಅವ್ರು ಯಾರು ಹೆಚ್ಚಿಗೆ ವ್ಯೂ ಆಗ್ತಾವೆ, ಅಂದರೆ ಫೇಕ್ ವ್ಯೂ ಇಲ್ಲಾರ್ದೆ ಯಾರು ಹೆಚ್ಚಿಗೆ ವ್ಯೂ ಆಗ್ತಾವೆ ಅವರಿಗೆ ಒಂದು ಇಂತಿಷ್ಟು ಟೈಮ್ ಅದ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ. ಮತ್ತು ಅವ್ರು ಕೊಲ್ಯಾಬ್ ಆಗಬೇಕು. ಆ ಒಂದು ಏನು ಪೇಜ್ ಅದ ಅದಕ್ಕೆ ಅವ್ರು ಕೊಲ್ಯಾಬ್ ಆಗಬೇಕು. ಕೊಲ್ಯಾಬ್ ಆಗಿ ಅದರಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಅವ್ರಿಗೆ 2 ಬಹುಮಾನ ನೀಡಲಾಗಿದೆ. ವಿಶೇಷ ಇದೊಂದು ಈ ಬಾರಿ ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿಂದಕ್ಕೆ ನನ್ನ ಜೊತೆ ಏನು ನಮ್ಮ ಸಂಘಟನೆ ಒಳಗೆ ಇರ್ತಕ್ಕಂಥ ಎಲ್ಲ ನನಗೆ ಇಷ್ಟು ದಿವಸ ಬೆಳೆಸ್ಕೊತ ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಹಿರಿಯರ ಎಲ್ಲ ಹಿಂದೂ ನಾಯಕರು ಇರ್ಬೋದು, ಇವತ್ತು ಎಲ್ಲ ಕಾರ್ಯಕರ್ತರು ಇರ್ಬೋದು, ಅವರಿಲ್ಲ, ಅವ್ರ ಜೊತೆ ಕೆಲವೊಂದು ನಮ್ಮ ಗೆಳೆಯರಿಲ್ಲ, ಆದರೆ ಅವ್ರ ಬದಲಿಗೆ ಅವ್ರ ಮಕ್ಕಳು ಅವರೆಲ್ಲ ಇಡೀ ಕುಟುಂಬದ ಸುತ್ತ ನಮ್ಮ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತದೆ. ಅದಕ್ಕೆ ಮತ್ತು ಇನ್ನೂ ಹೆಚ್ಚಿನ ವಿಜೃಂಭಣೆ ತಾವೆಲ್ಲರೂ ಬಂದು ಭಾಗವಹಿಸಿ ಮನೆಯಾಗ ಯಾರು ಕುಂಡ್ರಲಾರ್ದೆ ಒಂದು ಏನು ಸಾಂಸ್ಕೃತಿಕವಾಗಿ ಇದೊಂದು ಏನು ಭವ್ಯ ಶೋಭಾಯಾತ್ರೆ ಅದ, ಇದು ಬಿಜಾಪುರದ ಹಬ್ಬವಾಗಿ ಬದಲಾಗ್ತಾ ಇದೆ ಬರ್ತಾ. ಯಾಕಂದ್ರೆ ಅಷ್ಟೊಂದು ವಿಜೃಂಭಣೆ ಅದ. ಎಲ್ಲರೂ ಯಾವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅದೇ ಕೇಳ್ತಿರ್ತಾರೆ, ಯಾವಾಗ ಅದ ರೀ ರಾಮನವಮಿ ಉತ್ಸವ ಅಂತಂದು. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ, ನಾಳೆ ರವಿವಾರ ದಿವಸ 4 ಗಂಟೆಗೆ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ. ಆದ ಕಾರಣ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಂತ ನನ್ನ ವಿನಂತಿ. ಸರ್, ಈಗ ವಿಡಿಯೋ ಕಂಟೆಂಟ್ ಯಾವುದು ಬೇಕು ಸರ್? ಧಾರ್ಮಿಕವಾಗಿರಬೇಕು ಏನು? ಸಿನಿಮೆಟಿಕ್ ವಿಡಿಯೋ
ಸಿನಿಮೆಟಿಕ್ ವಿಡಿಯೋ ಎಲ್ಲ ಕಂಟೆಂಟ್ ಧಾರ್ಮಿಕವಾಗಿರ್ಬೇಕು. ಧಾರ್ಮಿಕವಾಗಿ ಏನು ಮಾಡ್ತಾರಲ್ಲ, ಈಗ ನಾನು ನೋಡ್ತಿರ್ತೀವಿ ಕೆಲವೊಂದು ಗಣಪತಿ ಒಳಗದು ಎಲ್ಲ ಭಾಳಷ್ಟು ಕಲೆ ಅದ ಹುಡುಗರಲ್ಲಿ, ಎಲ್ಲ ಯುವಕರಲ್ಲಿ ಇಷ್ಟು ಸಣ್ಣ ಸಣ್ಣ ಹುಡುಗರು ಇವತ್ತು ಭಾಳ ಅದ್ಭುತವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಏನು ಇವತ್ತು ಅವರು ಪ್ರೋತ್ಸಾಹ ಕೊಡಬೇಕಲ್ಲ ಆ ಮಕ್ಕಳಿಗೆ. ಯಾಕೆ ಸಾಕಷ್ಟು ಜನ ಒಂದು ಇಷ್ಟೊಂದು ಒಳ್ಳೆ ವಿಡಿಯೋ ಮಾಡ್ತಾರಲ್ಲ, ಅದನ್ನು ನೋಡಿದರೆ ಮನಸ್ಸು ಮುಟ್ಟಬೇಕು. ಧಾರ್ಮಿಕವಾಗಿ ಇವತ್ತು ಭವ್ಯ ಶೋಭಾಯಾತ್ರೆ ಯಾವ ಥರ ನಾವು ತೊಗೋಬೇಕಪ್ಪ, ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಅನ್ನೋದು ಒಂದು ಭಾಳ ಕಲೆ ಇರ್ತದೆ ಆ ಮಕ್ಕಳಲ್ಲಿ. ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಆ ಬಹುಮಾನ ಇಡ್ಲಾಗ. ಈಗ ನಮ್ಮ ಪೇಜಿಗೆ ಯಾರು ಕೊಲ್ಯಾಬ್ ಆಗ್ತಾರೆ ಅದ್ರದ್ದು ಈ ಮೆರವಣಿಗೆ ಮುಗಿದ ತಕ್ಷಣ ಮರುದಿವ್ಸ ಬೆಳಗ್ಗೆ ಇಂತಿಷ್ಟು ಟೈಮ್ ಅಂತ ಇದ್ದಾರೆ. ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದಾವೆ. ನೀವು ನಮ್ಮ ಪೇಜ್ ಒಳಗೆ ನೀವು ಮಾಡಿದ್ರೆ ಬ್ಯಾನರ್ ಒಳಗೂ ಹಾಕ್ಯದ, ಅದ್ರಾಗ ಪೇಜ್ ಒಳಗೂ ಇರ್ತದೆ. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತಾವೆ, ಆ ಕಂಡೀಷನ್ ಅಪ್ಲೈ ಇರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಈ ವರ್ಷ 10ನೇ ವರ್ಷ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರ್ತಾರೆ. ರಾಜಕಾರಣಿಗಳಂದ್ರೆ ಇವತ್ತು ನಮ್ಮ ಪಕ್ಷ ಇಚ್ಛೆ ಅನ್ನೋಕ್ಕೇನು ಪಕ್ಷಾತೀತವಾಗಿ ಎಲ್ಲ ಪಕ್ಷದಾಗ ಹಿಂದೂಗಳು ಇರ್ತಾರೆ. ಹಿಂದೂಗಳು ಅನ್ನೋರು ಯಾರಿಗೂ ಪಕ್ಷ ಸಂಬಂಧ ಇಲ್ಲ, ಅವರೆಲ್ಲರೂ ಬಂದು ಭಾಗವಹಿಸ್ಬೇಕು. ವಿಶೇಷ ಕಳೆದ ಬಾರಿ ಎಲ್ಲರೂ ಬರ್ತಾರೆ. MP ಅವರದ್ದು ಬಂದಿದ್ದರು, ಹೋದ ಸಾರಿ MLC ಮಾಜಿ MLC ಅವ್ರು ಬಂದಿದ್ದರು. ಈ ಸರಿನೂ ಎಲ್ಲ ಬರೋ ನಿರೀಕ್ಷೆ ಅದು, ಯಾರ್ಯಾರು ಬರ್ತಾರೆ. ಇವತ್ತು ಚುನಾವಣೆಯೂ ಇರೋದ್ರಿಂದ ಪಕ್ಕದ ಜಿಲ್ಲೆಯಲ್ಲಿ ಅದಕ್ಕೆ ಗುಡಿದ್ರೆ ಅವರು ಬರ್ತಾರೆ. ಎಲ್ಲರಿಗೆ ಆಮಂತ್ರಣ ಕೊಟ್ಟಿರ್ತೀವಿ. ಸ್ಟೇಜ್ ಕಾರ್ಯಕ್ರಮ ಇಲ್ಲ, ಓನ್ಲಿ ಶೋಭಾಯಾತ್ರೆ, ರೋಡ್ ಶೋ 4 ಗಂಟೆಗೆ. ನಾಳೆ ರವಿವಾರ 4 ಗಂಟೆಗೆ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಮೂಲಕ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿಂದ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನ ಅಲ್ಲಿ ಮುಕ್ತಾಯ ಆಗ್ತದೆ. ಮತ್ತು ಛತ್ರಪತಿ ಶಿವಾಜಿ ಸರ್ಕಲ್ನಾಗ ಅನ್ನ ಸಂತರ್ಪಣೆ ಕೂಡ ಇರ್ತದೆ. ಪ್ರತಿ ವರ್ಷವೂ ಇರ್ತದೆ. ಈ ವರ್ಷವೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಬರೋದ್ರಿಂದ ಮತ್ತು ನಾವು ಪ್ರತಿ ವರ್ಷ ಅನ್ನೋದಲ್ಲ ಆ ಸಂತೋಬಾ ದೇವಸ್ಥಾನದಲ್ಲಿ ಮಾಡ್ತಿದ್ವಿ ಶಾವ್ನಗರ. ಈ ಸರ ಅನ್ನೋದಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ನಾಗ ಮಾಡೋದು. ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಟೀಮ್ ಅದಾರೆ, ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಮಾನ್ ಖಾನ್ ಬಜಾರದ ಎಲ್ಲ ಕಾರ್ಯಕರ್ತರು, ಅವ್ರಿವ್ರು ಅನ್ನೋದೇ ಅದ್ರಾಗ ಎಲ್ಲರೂ ಭಾಗವಹಿಸ್ತಾರೆ. ಅವರು ಒಂದು 5-6 ಟೀಮ್ ಕೂಡ ಅನ್ನ ಸಂತರ್ಪಣೆ ಮಾಡಿಸಿರ್ತಾರೆ. ಪ್ರತಿ ವರ್ಷ ಅವ್ರು ಸೇವೆ ಮಾಡ್ತಾರೆ. ಮತ್ತು ಶರ್ಬತ್ ಹಂಚ್ತಿರ್ತಾರೆ. ನಮ್ಮ ಸಾರವಾಡದು ನಮ್ಮ ವಿಜು ಸಾರವಾಡ ಅವ್ರ ಮಗ ಅವರು ಎಲ್ಲ ಟೀಮ್ ಶರ್ಬತ್ ಅದು ಹಂಚ್ತಿರ್ತಾರೆ ಅವರು. ಮತ್ತು 10ನೇ ವರ್ಷ ಇರೋದರಿಂದ ಈ ಸರ ಪ್ರತಿ ವರ್ಷವೂ ನಾವು 12 ಅಡಿ ಎತ್ತರ ನಮ್ಮ ಏನು ಮೂರ್ತಿ ಅದ, ರಾಮನ ಮೂರ್ತಿ, ಭವ್ಯವಾದ ರಾಮನ ಮೂರ್ತಿಯನ್ನು ಇರ್ತದೆ. ಈ ಸರ 10ನೇ ವರ್ಷ ಇರೋದರಿಂದ ವಿಶೇಷ. ಇವತ್ತು ಈ ಸರ ಇದರಲ್ಲಿ ಒಂದು 4-5 ಸಾವಿರ ಜನ ಹೆಣ್ಮಕ್ಳು ಒಂದೇ ವೇಷದಲ್ಲಿ ಅಂದರೆ ಭಗವಾ ಸೀರೆ ಉಟ್ಕೊಂಡು ಅದರಲ್ಲಿ ಭಾಗವಹಿಸ್ತಾರೆ. ಭರತನಾಟ್ಯಮ್ ಇರ್ಬೋದು, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಭಜನಾ ಇರ್ಬೋದು, ಇವತ್ತು ಸಂತರ ಒಂದು ಇವತ್ತು ಮಾಳ್ಕರಿ, ಇವತ್ತೇನು ಪಂಡ್ರಾಪುರ ವಿಠ್ಠಲನ ಭಕ್ತರದಾರ ನಮ್ಮ ಇವರು ರಾಮ್ ಭಟ್ ಜೋಶಿ ಅವರ ಒಂದು ಬಳಗದ, ಅವರೆಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ.